ಅಪಪ್ರಚಾರ ಖಂಡಿಸಿ ಇಂದು ದಳಪತಿಗಳಿಂದ ಸತ್ಯ ಯಾತ್ರೆ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಯಾತ್ರೆ ಇದು. ಇನ್ನು ಬೆಂಗಳೂರಿನಿಂದ ಕಾರುಗಳಲ್ಲಿ ಸತ್ಯ ಯಾತ್ರೆ ಹೊರಟಿದ್ದಾರೆ. ಬೆಂಗಳೂರಿನಿಂದ ಹಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೊರಟಿದ್ದಾರೆ. ಇನ್ನು ಹಾಸನದಿಂದ ಜೆಡಿಎಸ್ ಮುಖಂಡರ ಜೊತೆ ಬಸ್ನಲ್ಲಿ ಪ್ರಯಾಣವನ್ನ ಮಾಡಲಿದ್ದಾರೆ. ಇನ್ನು ಈ ಒಂದು ಪ್ರಕರಣವನ್ನ, ಈ ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅಂತ ಜೆಡಿಎಸ್ ಆಗ್ರಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸತ್ಯ ಯಾತ್ರೆಯನ್ನ ಮಾಡಲಾಗ್ತಾ ಇದೆ. ನೇತ್ರಾವತಿ ನದಿ ದಡದಿಂದ ಮಂಜುನಾಥನ ದೇಗುಲದವರೆಗೆ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ ಜೆಡಿಎಸ್ ನಾಯಕರು. ನಂತರ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಲಿದ್ದಾರೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಮಧ್ಯಾಹ್ನ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇನ್ನು ಧರ್ಮಸ್ಥಳ ಕ್ರೆಡಿಟ್ಗಾಗಿ ದೋಸ್ತಿಗಳ ಪೈಪೋಟಿನೇ ನಡೀತಾ ಇದೆ. ಯಾಕಂದ್ರೆ ನಾಳೆ ಬಿಜೆಪಿ ಕಡೆಯಿಂದ ಒಂದು ಧರ್ಮ ಯಾತ್ರೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಇವತ್ತು ದಳಪತಿಗಳಿಂದ ಸತ್ಯ ಯಾತ್ರೆ ಆರಂಭವಾಗಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಯಾತ್ರೆ ಇದು. ಜೊತೆಗೆ ಇವರು ಬೆಂಗಳೂರಿನಿಂದ ಹಾಸನಕ್ಕೆ ಆಲ್ರೆಡಿ ಹೊರಟಿದ್ದಾರೆ. ಅಲ್ಲಿಂದ ಬಸ್ನಲ್ಲಿ ಧರ್ಮಸ್ಥಳಕ್ಕೆ ತಲುಪ್ತಾರೆ. ಅಲ್ಲಿಂದ ನೇತ್ರಾವತಿ ಸ್ನಾನಘಟ್ಟದಿಂದ ಅಥವಾ ನದಿಯಿಂದ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನು ಕೂಡ ಮಾಡಲಿದ್ದಾರೆ. ಜೊತೆಗೆ ನಾಳೆ ಬಿಜೆಪಿ ಕಡೆಯಿಂದ ಧರ್ಮ ಯಾತ್ರೆ ಇರುವಂಥದ್ದು. ಸೊ ಧರ್ಮಸ್ಥಳ ಕ್ರೆಡಿಟ್ಗಾಗಿ ದೋಸ್ತಿಗಳ ನಡುವೆ ಒಂದು ರೀತಿ ಪೈಪೋಟಿ ನಡೀತಾ ಇದೆ. ಸೊ ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಏನೆಲ್ಲ ಕಾರ್ಯಕ್ರಮಗಳಿವೆ ಅಂತ? ಸಿಂಚನ, ಇವತ್ತು ಮತ್ತು ನಾಳೆ ಧರ್ಮಸ್ಥಳದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅವರ ನಡೆಯನ್ನ ಖಂಡಿಸಿ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕು ಅಂತ ಹೇಳಿ ಆಗ್ರಹಿಸಿ ಒಂದು ಸಮಾವೇಶ ಅಥವಾ ಅದರ ಪರವಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಕಾಣಿಸ್ತಾ ಇದೀವಿ. ಯಾಕಂದ್ರೆ ಇವತ್ತು ಜೆಡಿಎಸ್ ಹೋದ್ರೆ ನಾಳೆ ಬಿಜೆಪಿ ಹೋಗ್ತಾ ಇದೆ. ದೋಸ್ತಿಗಳು ಇಬ್ರು ಒಟ್ಟಾಗಿ ಹೋಗ್ಬೋದಿತ್ತು, ಆದ್ರೆ ಅದರಲ್ಲಿ ಸಮನ್ವಯ ಕೊರತೆಯೇನೋ ಇನ್ನೇನೋ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮುಂಚಿತವಾಗಿ ಇವತ್ತು ಜೆಡಿಎಸ್ ನವರು ಹಾಸನದಿಂದ ಬೆಳಿಗ್ಗೆ ಒಂದು 9:30-10 ಗಂಟೆ ಅಷ್ಟೊತ್ತಿಗೆ ಹಾಸನದಲ್ಲಿ ಎಲ್ಲರೂ ಕೂಡ ಜಮಾವಣೆ ಆಗ್ತಾರೆ. ಬೇರೆ ಬೇರೆ ಭಾಗದಿಂದ ಬಂದಂತರೆಲ್ಲರೂ ಕೂಡ ಅಲ್ಲಿ ಸೇರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ನಂತರದಲ್ಲಿ ಅಲ್ಲಿಂದ ಸಮಾವೇಶಗೊಂಡ ನಂತರದಲ್ಲಿ ತಿಂಡಿಯನ್ನ ತಿಂದು ಧರ್ಮಸ್ಥಳಕ್ಕೆ ಹೊರಡ್ತಾರೆ. ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ ಸರಿಸುಮಾರು ಧರ್ಮಸ್ಥಳಕ್ಕೆ ರೀಚ್ ಆದ ನಂತರದಲ್ಲಿ ಅಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ನ ಎಲ್ಲಾ ನಾಯಕರು ಒಟ್ಟಾಗಿ ಸೇರಿ, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಾಲಿ ಮಾಜಿಗಳು ಎಲ್ಲರೂ ಸೇರಿ, ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ಸೇರಿ ಜಮಾವಣೆ ಆಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಸೇರಿ ಒಂದು ಪಾದಯಾತ್ರೆಯನ್ನ ಮಾಡಿ ಒಂದು ಸಮಾವೇಶವನ್ನು ಕೂಡ ಮಾಡಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ. ಅಲ್ಲಿ ಮಾತನಾಡಿ ಯಾವ ಕಾರಣಕ್ಕಾಗಿ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕು, ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಎಡವಿದೆ, ಹಿಂದೂ ಧರ್ಮದ ವಿರುದ್ಧ ಎಷ್ಟೇ ಅವಹೇಳನಕಾರಿ ಮಾತುಗಳನ್ನಾಡಿದ್ರು, ಪೋಸ್ಟ್ಗಳನ್ನ ಮಾಡಿದ್ರು, ಯಾವುದೇ ರೀತಿಯ ಕ್ರಮವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇಲ್ಲ. ಆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ರೀತಿಯ ವಿಚಾರಗಳನ್ನೆಲ್ಲವನ್ನು ಕೂಡ ಜನರ ಮುಂದೆ ಇಡ್ತಾ ಸಮಾವೇಶವನ್ನು ನಡೆಸಿ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಲೇಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರೋದ್ರ ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ಧರ್ಮಸ್ಥಳಕ್ಕೆ ತೆರಳಿದಂತ ಜೆಡಿಎಸ್ ನ ಪ್ರಮುಖರು ಮತ್ತೆ ಇನ್ನುಳಿದರೆಲ್ಲರೂ ಕೂಡ ಮಂಜುನಾಥರ ದರ್ಶನವನ್ನ ಮಾಡಿ ನಂತರ ಜೆಡಿಎಸ್ ನ ಒಂದಷ್ಟು ಪ್ರಮುಖರೆಲ್ಲ ಹೋಗಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ಲಿಕ್ಕಿದ್ದಾರೆ. ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ನಾವಿದ್ದೀವಿ, ನೀವು ಎದೆಗುಂದುವಂತ ಅಗತ್ಯ ಇಲ್ಲ ಅಂತ ಹೇಳಿ ನೈತಿಕವಾಗಿ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನು ಕೂಡ ಜೆಡಿಎಸ್ ನಾಯಕರು ಮಾಡ್ಲಿಕ್ಕಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಧರ್ಮಸ್ಥಳ ಸಂಪೂರ್ಣ ಬ್ಯುಸಿ ಆಗಿರುತ್ತೆ, ಸಂಪೂರ್ಣ ರಶ್ ಆಗಿರುತ್ತೆ. ಬೇರೆ ಬೇರೆ ಭಾಗದಿಂದ ಬರುವಂತ ಯೋಚನೆ ಮಾಡಿದಂತವ್ರು ಸಹಿತ ಇದು 1-2 ದಿನ ಪೋಸ್ಟ್ ಪೋನ್ ಮಾಡ್ಕೊಳ್ಳೋದು ಉತ್ತಮ. ಅಂದ್ರೆ ಕುಟುಂಬ ಸಹಿತವಾಗಿ ದರ್ಶನಕ್ಕೆ ಬರುವಂತ ಪ್ಲಾನ್ ಮಾಡ್ಕೊಂಡಿದ್ದವರು. ಯಾಕಂದ್ರೆ ಸರಿಸುಮಾರು 10-15 ಸಾವಿರ ಜನ ಇವರೇ ಸೇರ್ತಾರೆ, ಕಾರ್ಯಕರ್ತರು, ಪ್ರಮುಖರು ಇವರೆಲ್ಲರೂ ಕೂಡ ಸೇರ್ತಾರೆ. ಸುತ್ತಮುತ್ತ ಬೆಂಬಲಿಗರು ಕೂಡ ಅಲ್ಲಿ ಬರ್ತಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ. ರಾಜ್ಯ ಸರ್ಕಾರದ ಮೇಲೆ ಸಂಪೂರ್ಣ ಒತ್ತಡ ಹೇರುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ ನ ಕಾರ್ಯಕ್ರಮ ಇವತ್ತು ನಡೆಯುತ್ತೆ, ನಾಳೆ ದಿನ ಬಿಜೆಪಿ ಕಾರ್ಯಕ್ರಮ ನಡೆಯುತ್ತೆ. ಜೆಡಿಎಸ್ ನಲ್ಲಿ ಬಹುತೇಕ ಜಿಟಿ ದೇವೇಗೌಡರು ಒಬ್ರು ಬಿಟ್ರೆ ಉಳಿದಂತರೆಲ್ಲರೂ ಕೂಡ ಬರುವಂತ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಟಿ ದೇವೇಗೌಡರನ್ನು ಆಹ್ವಾನಿಸಿದ್ರೆ ಅವರು ಕೂಡ ಬಂದ್ರು ಅಚ್ಚರಿ ಇಲ್ಲ. ಆದ್ರೆ ಸದ್ಯಕ್ಕೆ ಪಕ್ಷದಲ್ಲಿ ಅಂತರ ಕಾಯ್ದುಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರೊಬ್ರು ಗೈರಾಗ್ಬೋದು, ಉಳಿದಂತ ಎಲ್ಲಾ ಪ್ರಮುಖರು ಈ ಒಂದು ಸಮಾವೇಶಕ್ಕೆ ಕೈ ಜೋಡಿಸುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜೈ
ದೀಪ ಹುಷಾರಕ್ಕ ಬನ್ನಿ ಮೇಡಮ್. ಸ್ವಲ್ಪ ಜಾಗ ಬಿಡಿ.